ಅಂಬೇಡ್ಕರ್ ಜಯಂತಿ ವೇಳೆ ಭುಗಿಲೆದ್ದ ಒಳ ಮೀಸಲಾತಿ ಕೂಗು. ಪರಂ ಹಾಗೂ ಸರ್ಕಾರದ ಮೇಲೆ ದಲಿತ ಮುಖಂಡರ ಮುನಿಸು. ಸರ್ಕಾರದ ವತಿಯಿಂದ ಆಯೋಜಿಸಿದ್ದ ಅಂಬೇಡ್ಕರ್ ಜಯಂತಿಗೆ ಬಹಿಷ್ಕಾರ. ಪ್ರತ್ಯೇಕವಾಗಿ ಅಂಬೇಡ್ಕರ್ ಜಯಂತಿ ಆಚರಿಸಿದ ದಲಿತ ಮುಖಂಡರು. ಕಾಂಗ್ರೆಸ್ ಪಕ್ಷ ಕಳೆದ ಚುನಾವಣೆ ವೇಳೆ ತನ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಜಾರಿ ಮಾಡುವುದಾಗಿ ಘೋಷಿಸಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಇಷ್ಟು ವರ್ಷ ಆದರೂ ಕೂಡ ಒಳ ಮೀಸಲಾತಿ ಜಾರಿ ಮಾಡಲು ಮೀನಾಮೇಷ ಎಣಿಸ್ತಾ ಇತ್ತು. ಇತ್ತ ಒಳ ಮೀಸಲಾತಿ ಜಾರಿಗೆ ದಲಿತ ಸಂಘಟನೆಗಳು ಡೆಡ್ಲೈನ್ ಕೊಟ್ಟಿದ್ರೂ ಕೂಡ ಈವರೆಗೂ ಒಳ ಮೀಸಲಾತಿಯನ್ನ ಜಾರಿ ಮಾಡಿಲ್ಲ. ಇದರಿಂದ ರೊಚ್ಚಿಗೆದ್ದಿದ್ದ ತುಮಕೂರಿನ ಕೆಲ ದಲಿತ ಸಂಘಟನೆಗಳ ಮುಖಂಡರು ಸರ್ಕಾರದ ವತಿಯಿಂದ ಆಯೋಜಿಸಿದ್ದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸಿದ್ದು, ಪ್ರತ್ಯೇಕವಾಗಿ ಕಾರ್ಯಕ್ರಮವನ್ನ ಮಾಡಿ ಗಮನ ಸೆಳೆದಿದೆ. ನಿನ್ನೆಯೇ ದಲಿತ ಸಂಘಟನೆಯ ಮುಖಂಡರು ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸುವ ಎಚ್ಚರಿಕೆಯನ್ನ ನೀಡಿದ್ರು. ತುಮಕೂರು ನಗರ ಪಾಲಿಕೆಯ ಆವರಣದಲ್ಲಿ ಸರ್ಕಾರದ ವತಿಯಿಂದ ಆಯೋಜಿಸಿದ್ದ ಅಧಿಕೃತ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ಕೆಲ ಪ್ರಮುಖ ದಲಿತ ಮುಖಂಡರು ಗೈರಾಗಿ ಬಾಲಭವನದಲ್ಲಿ ಅಸಮಾಧಾನಗೊಂಡಿದ್ದ ದಲಿತ ಮುಖಂಡರು ಪ್ರತ್ಯೇಕವಾಗಿ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಿದ್ರು. ಈ ಮೂಲಕ ಸರ್ಕಾರದ ನಡೆಯನ್ನ ಖಂಡಿಸಿದ್ರು. ಒಳ ಮೀಸಲಾತಿ ಜಾರಿಗೆ ಸರ್ಕಾರದ ಮೌನ ಧೋರಣೆಗೆ ದಲಿತ ಸಮುದಾಯದ ಮುಖಂಡರು ಆಕ್ರೋಶ ಹೊರಹಾಕಿದ್ರು. ಇನ್ನು ಬಾಲಭವನದಲ್ಲಿ ಆಯೋಜಿಸಿದ್ದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ದಲಿತ ಸಂಘಟನೆಯ ಮುಖಂಡರಾದ ವೈಎಚ್ ಹುಚ್ಚಯ್ಯ, ಬಾಲಕೃಷ್ಣಪ್ಪ ಸೇರಿ ಹಲವು ಮಂದಿ ಮುಖಂಡರು ಭಾಗಿಯಾಗಿದ್ದು, ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಗೌರವ ಅರ್ಪಿಸಿ ಬಾಬಾ ಸಾಹೇಬರ ಕೊಡುಗೆಯನ್ನ ಸ್ಮರಿಸಿದ್ರು. ಇನ್ನು ಇದೇ ವೇಳೆ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು. ಅಲ್ಲದೆ ಸರ್ಕಾರ ದಲಿತ ಸಮುದಾಯದ ಹಿತಾಸಕ್ತಿಗೆ ವಿರೋಧವಾಗಿದೆ ಎಂದು ಆರೋಪಿಸಿದ ದಲಿತ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಹಾಗೂ ಸಚಿವ ಮಹದೇವಪ್ಪ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ರು. ಸರ್, ಈಗಾಗಲೇ ನಾವು ದಿನಾಂಕ 27/2/2026 ಕರ್ನಾಟಕ ರಾಜ್ಯದ ಸಮಸ್ತ ಒಳ ಮೀಸಲಾತಿ ಹೋರಾಟಗಾರರು ಸಂಘಟನೆಗಳು ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡ್ತೀವಿ, 27ನೇ ತಾರೀಕು ವಿಶೇಷ ಸಂಪುಟ ಸಭೆನೇ ಕರೆದು ಈಗ ತೀರ್ಮಾನ ಮಾಡಿ ನಿಮ್ಗೆ ಅಂತಿಮವಾಗಿ ಆದೇಶ ಮಾಡ್ತೀವಿ ಅಂತ ಹೇಳಿದರು. ಆ 27 ವಿಶೇಷ ಸಂಪುಟ ಸಭೆನೇ ಅನಿರ್ದಿಷ್ಟ ಕಾಲಾವಧಿ ಮುಂದೂಡಿದ್ರಿಂದ ಅವತ್ತೇ ಇಡೀ ಹೋರಾಟಗಾರರು ತೀರ್ಮಾನ ಮಾಡಿದ್ವಿ. ಈ ಏಪ್ರಿಲ್ 5 ಮತ್ತು 14 ನಡೆಯುವ ಶೋಷಿತರ ಕಣ್ಮಣಿಗಳಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿನ ಕರ್ನಾಟಕ ರಾಜ್ಯ ಸರ್ಕಾರ ಆಚರಿಸಲಿಕ್ಕೆ ನೈತಿಕ ಅಧಿಕಾರ, ನೈತಿಕ ಹಕ್ಕಿಲ್ಲ ಅಂತ ತೀರ್ಮಾನ ಮಾಡಿ ಅದನ್ನು ಇಡೀ ಹೋರಾಟಗಾರರು, ಪ್ರಗತಿಪರರು, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರೋರು ನಾವೆಲ್ಲರೂ ಈ ಸರ್ಕಾರಿ ದಿನಾಂಕ, ಸರ್ಕಾರಿ ಜಯಂತಿಯನ್ನು ಬಹಿಷ್ಕರಿಸಿ ಪ್ರತಿಭಟನೆ ಮಾಡಿ ನಾವು ಪರ್ಯಾಯವಾಗಿ ಶೋಷಿತರು ಎಲ್ಲ ಸಮುದಾಯದವರು, ಒಳ ಮೀಸಲಾತಿ ಹೋರಾಟಗಾರರು, ದಲಿತ ಸಂಘಟನೆಗಳು, ಎಲ್ಲ ಪ್ರಗತಿಪರ ಮನಸ್ಸುವಂಥವರು ಪರ್ಯಾಯವಾಗಿ ದಿನಾಚರಣೆ ಆಚರಿಸಿದ್ವಿ. ಏಪ್ರಿಲ್ 5ನೇ ತಾರೀಕು ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಿಸಿದ್ವಿ ಇಡೀ ರಾಜ್ಯದಲ್ಲಿ. ಹಾಗೆ ತುಮಕೂರು ಜಿಲ್ಲೆ ಎಲ್ಲ ತಾಲೂಕಲ್ಲೂ ಹೋರಾಟಗಾರರು ಪರ್ಯಾಯವಾಗಿ ಪ್ರತಿಭಟನೆ ಮಾಡಿ ಆಚರಿಸಿದ್ವಿ. ಇವತ್ತು ಕೂಡ ಇಡೀ ರಾಜ್ಯದಲ್ಲಿ, ಇಡೀ ಜಿಲ್ಲೆಯಲ್ಲಿ, ಇಡೀ ಈ ತುಮಕೂರು ನಗರದಲ್ಲೂ ಕೂಡ ನಾವು ಯಾವುದೇ ಹೋರಾಟಗಾರರು ಒಳ ಮೀಸಲಾತಿ ಪರ ಇರುವ ಮನಸ್ಸು ಮತ್ತು ಶಕ್ತಿಗಳು ನಾವು ಸರ್ಕಾರಿ ಜಯಂತಿನ ವಿರೋಧ ಮಾಡಿ ಪರ್ಯಾಯವಾಗಿ ಇವತ್ತು ಇಲ್ಲಿ ಆಚರಿಸ್ತೀವಿ. ಸರ್ಕಾರದಿಂದ ಆಹ್ವಾನ ಈ ಕ್ಷಣದವರೆಗೂ ಯಾವುದೇ ರೀತಿ ಬಂದಿಲ್ಲ. ಅದೇ ದುರದೃಷ್ಟವಶಾತ್ ನಾವು ಸಾಮಾಜಿಕ ನ್ಯಾಯದ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುವ ವ್ಯಕ್ತಿಗಳು ಅಧಿಕಾರದಲ್ಲಿದ್ದು ಕೂಡ ಕನಿಷ್ಠ ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಸೋದರರು, ನಾವು ಸಾಮಾಜಿಕ ನ್ಯಾಯದ ಪರ ಇದ್ವಿ, 1-2 ದಿನ ತಡ ಆಗಿರ್ಬೋದು, ನಾವು ಖಂಡಿತ ಮಾಡ್ತೀವಿ ಬನ್ನಿ ಅಂತನ ಸೌಜನ್ಯಕ್ಕಾದ್ರೂ ಮಾತಾಡಬೇಕು ಅನ್ನೋಂಥ ಮನಸ್ಸು ಇಡೀ ರಾಜ್ಯದಿಂದ ತುಮಕೂರುವರೆಗೂ ಇದು ಕಾಣಲಿಲ್ಲ. ಅತ್ಯಂತ ದುರದೃಷ್ಟಕರ. ಇದು ಮುಂದಿನ ದಿನಗಳಲ್ಲಿ ಬಹುಶಃ ಈ ಸರ್ಕಾರ, ಎರಡೂ ಸರ್ಕಾರಗಳನ್ನು ಬಹುಶಃ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾವೆ ಅಂತ ನಾವಾದರೂ ಭಾವಿಸ್ತಿದ್ದೀವಿ. ಈಗಾಗಲೇ ಸ್ಪಷ್ಟಪಡಿಸಿದಂಗೆ ನಾವು ಮೊದಲೇ ತೀರ್ಮಾನ ಮಾಡಿದ್ದೀವಿ, ಸರ್ಕಾರಿ ಜಯಂತಿಗಳನ್ನು
ಅದಕ್ಕೆ ಹೋಗ್ತಿಲ್ಲ. ನಾವು ಪರ್ಯಾಯವಾಗಿ ಬಾಬು ಜಗಜೀವನರಾಮ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಬ್ಬರು ಜನ್ಮ ಜಯಂತಿಯನ್ನು ನಾವೆಲ್ಲ ಒಳ ಮೀಸಲಾತಿ ಹೋರಾಟ ಸಮಿತಿ, ಮಹದಾರ ಮಹಾಸಭಾ, ನಮ್ಮ CITU, ಪೌರ ಕಾರ್ಮಿಕರ ಸಂಘ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಆಚರಣೆ ಮಾಡಬೇಕು. ಆ ಮುಖೇನ ಸರ್ಕಾರದವರ ಅವ್ರಿಗೆ ಒಂದು ಹೇಳ್ಬೇಕು ಅವರು, ಅಂದರೆ ಅವ್ರು ನಾವೆಲ್ಲರೂ ಒಂದೇ ಅಂತ ಏನು ಎಲ್ಲ ಮಾಧ್ಯಮದಲ್ಲ ಹೇಳ್ತಿದ್ದಾರೆ, ಅದು ಹಂಗಿಲ್ಲ. ನೀವು ಇಬ್ಬಂದಿತನ ತೋರಿಸ್ತಾ ಇದ್ರೆ ಆ ಕಾರಣಕ್ಕೋಸ್ಕರ ನಿಮ್ಮ ಕಾರ್ಯಕ್ರಮಗಳಿಗೆ ನಾವು ಬರ್ತಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ, ಅದನ್ನು ಮಾಡಿದ್ದೀವಿ ಅಷ್ಟೇ. ನಮಗೆ ಪರಮೇಶ್ವರ್ ಬಗ್ಗೆ ಮುನ್ಸಿಲ್ಲ, ಆದರೆ ಅವರ ನಡವಳಿಕೆ ಇದೆಯಲ್ಲ, ಅವರು ಭಾಳ ಸಜ್ಜನ ಅಂತ ಎಲ್ಲ ಏನು ಭಾಳ ಜನ ಅಂದ್ಕೊಂಡಿದ್ದಾರೆ. ಅವರು ಕರೆದು ಇಲ್ಲ ನಾನು ಇದ್ರ ಪರವಾಗಿದ್ದೀನಿ, ಜಾರಿ ಮಾಡ್ತೀವಿ, ಒಂದಷ್ಟು ಅಡೆತಡೆಗಳು ಬಂದಿದ್ದಾವೆ, ಅದನ್ನು ಹೇಳಿ ಕರೆದು ಒಂದು ಸೌಜನ್ಯವಾದಂಥ ಸಭೆ ಮಾಡಿ ಹೇಳಿ ಅದನ್ನೆಲ್ಲರೂ ಒಟ್ಟೊಟ್ಟಿಗೆ ತಗೊಳ್ಬೇಕು. ನೋಡಿ, ಯಾರಿಗೆ ಅಧಿಕಾರ ಇರ್ತದೆ ಅವ್ರಿಗೆ ಅರಿವಿರಬೇಕು, ಯಾರಿಗೆ ಅಧಿಕಾರ ಇರ್ತದೆ ಅವನಿಗೆ ಮಾತೃಹೃದಯ ಇರಬೇಕು, ಯಾರಿಗೆ ಅಧಿಕಾರ ಇರ್ತದೆ ಎಲ್ಲರನ್ನ ತಪ್ಪಿಕೊಳ್ಳೋ ಮನಸ್ಸಿರಬೇಕು. ಬಹುಶಃ ಅದು ಕಾಣಲಿಲ್ಲ, ಆ ಕಾರಣಕ್ಕೋಸ್ಕರ ಇದು ಪರ್ಯಾಯ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಇನ್ನು ಇಡೀ ರಾಜ್ಯದಲ್ಲಿ ಸರ್ಕಾರದ ವತಿಯಿಂದ ಆಯೋಜಿಸಿದ್ದ ಬೃಹತ್ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರು ಭಾಗಿಯಾಗಿ ಬಾಬಾ ಸಾಹೇಬರ ಕೊಡುಗೆಯನ್ನ ಸ್ಮರಿಸ್ತಾ ಇದ್ರೆ, ಇತ್ತ ತುಮಕೂರಿನಲ್ಲಿ ಮಾತ್ರ ಜಿಲ್ಲಾಡಳಿತದಿಂದ ಆಯೋಜಿಸಿದ ಕಾರ್ಯಕ್ರಮವನ್ನ ಬಹಿಷ್ಕರಿಸಿ ಪ್ರತ್ಯೇಕ ಕಾರ್ಯಕ್ರಮ ಮಾಡುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದಾರೆ. ಅಲ್ಲದೆ ಈ ಮೂಲಕ ಸರ್ಕಾರಕ್ಕೆ ದಲಿತ ಮುಖಂಡರು ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನ ನೀಡಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.